ಕನ್ನಡ ಫಿಲಂ ಇಂಡಸ್ಟ್ರಿ ಹಿಸ್ಟ್ರಿಲಿ ವಿಶ್ ಮತ್ತೆ ರಂಗಿತರಂಗ ನಂತರ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ನೋಡಕ್ ಸಿಕ್ಕಿದೆ. ಕನ್ನಡ ಸಿನಿಮಾಗಳು ಓಡೋದಿಲ್ಲ ಜನ ಬರೋದಿಲ್ಲ ಅಂತ ಹೇಳ್ತಾರೆ. ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಬಂದೇ ಬರ್ತಾರೆ. It gave me goosebumps in two spots. ಮೇಡಮ್ ಆತ್ಮಗಳು ಏನ್ ಮಾಡ್ತವೆ ಅಂತ ಗೊತ್ತಾಯ್ತು. ಪೈಸಾ ವಸೂಲ, ಟಿಕೆಟ್ ಕೊಟ್ಟಿದ್ದಕ್ಕಂತೂ ಲಾಸ್ ಇಲ್ಲ. ತುಂಬಾ ಭಯ ಆಯ್ತು ಮೇಡಮ್, ಡಿ ಬಾಸ್ ಫ್ಯಾನ್ ಮೇಡಮ್. ಆದ್ರೆ ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ ಮೂವಿ. ಸಕ್ಕತ್ತಾಗಿತ್ತು. ಚೆನ್ನಾಗಿ ಮಾಡೋರೆ. ಕನ್ನಡ ಚಿತ್ರಗಳು ಹಿಂಗಿರ್ಬೇಕು. ಚೆನ್ನಾಗಿತ್ತು ಮೇಡಮ್, ನೋಡ್ಬೋದು. ಪ್ರಿಯಾಂಕಾ ಮ್ಯಾಮ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಆತ್ಮಗಳನ್ನ ಹೆಂಗೆ ಬಲಿ ಕೊಡ್ಬೇಕು ಅನ್ನೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಕನ್ನಡ ಭಾಷೆಯಲ್ಲಿ ಆರಾಮ ತುಂಬಾ ಚೆನ್ನಾಗಿತ್ತು. ಭಯ ಆಯ್ತು. ಭಯ ಆಗಿದೆ ತುಂಬಾ. ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಪ್ರಿಯಾಂಕಾ ಮ್ಯಾಮ್ ಸೀರಿಯಸ್ಲಿ ಯು ಇನ್ಸ್ಪೈರ್ಡ್. ಎಷ್ಟೊಂದ್ ಸರಿ ಗೂಸ್ ಬಂಪ್ಸ್ ಕೂಡ ಬಂದು, ಎಷ್ಟೋ ಚಿಕ್ಕ ಮಕ್ಳು ಎದುರ್ಕೊಂಡ್ರು ಕೂಡ. ಪ್ರಿಯಾಂಕಾ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ. Oh my god, she was amazing and I think she just comes on screen and everything fades. ಎಸ್ಪೆಷಲಿ ಅವ್ರ ಐ ಎಕ್ಸ್ಪ್ರೆಷನ್ ಅಂತೂ ತುಂಬಾ ಚೆನ್ನಾಗಿದೆ. She was looking fantastic. I think the role suited her a lot. ಹೀರೋಯಿನ್ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. She looks same as on the screen. ತುಂಬಾ ಚೆನ್ನಾಗಿದೆ ಮ್ಯಾಮ್, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ನಾನೇ ಭಯ ಪಟ್ಟಿದ್ದೀನಿ ಅಂದ್ರೆ ಇದೇ ಫಸ್ಟ್ ಟೈಮ್. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪೂರ್ವಕಾಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಡೋಂಟ್ ವೇಟ್ ಫಾರ್ ದಿ OTT ಪ್ಲಾಟ್ಫಾರ್ಮ್. ಥಿಯೇಟರ್ಸ್ ಬಂದು ಎಂಜಾಯ್ ಮಾಡಿ.